ಮತ್ತೆ ಗೊಂದಲದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಇದೆ. ಬೃಹತ್ ಸಮಾವೇಶ ಮಾಡಿದ್ರೂ ಕೂಡ ಯಾವುದೇ ಗೊಂದಲ ಬಗೆಹರಿದಿಲ್ಲ. ನಿನ್ನೆ ಹುಬ್ಬಳ್ಳಿಯಲ್ಲಿ ಬೃಹತ್ ಏಕತಾ ಸಮಾವೇಶವನ್ನ ನಡೆಸಲಾಗಿತ್ತು. ಸಾವಿರಾರು ಜನ, ನೂರಾರು ಮಠಾಧೀಶರು ಸೇರಿದ್ರು ಕೂಡ ಯಾವುದೇ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನೋ ಕಾರ್ಯಕ್ರಮ ಇದು. ಸಮಾವೇಶದ ಮೂಲಕ ಸಂದೇಶ ಸಾರೋದಕ್ಕೆ ಮುಂದಾಗಿದ್ರು. 15 ದಿನಗಳಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ನಿನ್ನೆ 6 ಗಂಟೆಗಳ ಕಾಲ ನಡೆದಂತಹ ಕಾರ್ಯಕ್ರಮ ಇದು. ಆದ್ರೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕಿದ್ ಯಾಕೆ ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ. ಅವರಲ್ಲೇ ಭಿನ್ನಾಭಿಪ್ರಾಯಗಳು 100% ಇದೆ. ಮುಂದಿನ ದಿನದಲ್ಲಿ ಮತ್ತೆ ಸಭೆ ನಡೆಸೋದಾಗಿ ನಿರ್ಧಾರ ಮಾಡಿದ್ದಾರೆ. ಇದೇ ಅಂತಿಮ ಸಭೆಯಲ್ಲ ಅಂತ ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾತನಾಡಿದ್ರು. ಇದೇ ಅಂತಿಮ ಸಭೆಯಲ್ಲ, ಮುಂದೆ ಮತ್ತೊಂದು ಸಭೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ರು. ನೋಡಿ, ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನೋ ಅಂತ ಒಂದಷ್ಟು ಜನ ಇದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಬೇಕು ಅನ್ನೋರು ಒಂದಷ್ಟು ಜನ ಇದ್ದಾರೆ. ವೀರಶೈವ ಲಿಂಗಾಯತ ಧರ್ಮವನ್ನ ಮಾಡೋದು ಬೇಡ, ಇರೋ ಧರ್ಮನೇ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳೋರು ಒಂದಷ್ಟು ಜನ ಇದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಏನ್ ಮಾತಾಡಿದ್ರು ಕೇಳಿಸ್ಕೋಣ. ವೀರಶೈವ ಲಿಂಗಾಯತರು 11ರಷ್ಟು ಆಗಬೇಕಾದ್ರ ಈ ವೀರಶೈವ ಲಿಂಗಾಯತ ಸಮಾಜದ ಶಸ್ತ್ರಚಿಕಿತ್ಸೆಯನ್ನ, ಗರ್ಭದ ಶಸ್ತ್ರಚಿಕಿತ್ಸೆಯನ್ನ ಯಾರು ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಮ್ಮಲ್ಲಿ. ಅಂದ್ರೆ ನಾವು 30ರಷ್ಟಿದ್ದವರು 11ರಷ್ಟು ಆಗಿದ್ದೇವೆ. ಆ ನೋವನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಂದಾಗ್ಲಿಕ್ಕಾಗಿ ಏಕತಾ ಸಮಾವೇಶವನ್ನು ಇಟ್ಟುಕೊಂಡಿದ್ದೇವೆ. ದಯವಿಟ್ಟು ಯಾರು ಬೇರೆ ಬೇರೆ ಮಾತುಗಳನ್ನ ಆಡ್ತಾ ಇದ್ದೀರಿ, ಅದಕ್ಕಾಗಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅನ್ನುವಂತಹ ಶಿರೋನಾಮೆಯ ಅಡಿಯಲ್ಲಿನೇ ನಿಮ್ಮ ಮಾತುಗಳಿರಬೇಕೇ ಹೊರತಾಗಿ ಬರೆದುಕೊಂಡ ಮಾತುಗಳನ್ನ ತಂದು ಇಲ್ಲಿ ಆಡಲಾರದೆ ಇಲ್ಲಿಯ ನಿಜವಾದ ವ್ಯವಸ್ಥೆಯನ್ನ ಮಾತುಗಳನ್ನ ಆಡಬೇಕು ಅಂತ ಹೇಳಿ ಮುಂದೆ ಮಾತಾಡೋರಲ್ಲಿ ನಾ ಕೇಳ್ಕೊಳ್ತೇನೆ. ಇದ ವೀರಶೈವ ಲಿಂಗಾಯತರು. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರವಿಕುಮಾರ್. ಸದ್ಯ ನಿನ್ನೆ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶವನ್ನ ಲಿಂಗಾಯತ ಸಮುದಾಯ ನಡೆಸಲಾಯಿತು. ಈ ಸಮುದಾಯದಿಂದ ಸಮಾವೇಶವನ್ನ ನಡೆಸಿದ್ರು. ಯಾವುದೇ ಒಮ್ಮತದ ನಿರ್ಧಾರಕ್ಕೆ ಅಲ್ಲೂ ಕೂಡ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ವು. ಸೊ ಮತ್ತೊಂದು ಸಭೆಯನ್ನ ಕರೆಯಲಾಗುತ್ತೆ ಅಂತ ಹೇಳಿದ್ರು, ಮತ್ತೊಂದು ಕಾರ್ಯಕ್ರಮ ಮಾಡಲಾಗುತ್ತೆ ಅನ್ನುವಂಥ ನಿರ್ಧಾರ ತಗೊಂಡಿದ್ದಾರೆ. ಸದ್ಯ ನಿನ್ನೆಯ ಸಭೆಯ ಹೈಲೈಟ್ಸ್ ಏನಿತ್ತು ರವಿಕುಮಾರ್? ವೆರಿ ಗುಡ್ ಮಾರ್ನಿಂಗ್ ಸಿಂಧೂರ. ಪ್ರಮುಖವಾಗಿ ಈ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಮಠಾಧೀಶರ, ರಾಜಕೀಯ ನಾಯಕರನ್ನ, ಭಕ್ತರನ್ನ ಕೂಡಿಸಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ಮಾಡಿದ ಉದ್ದೇಶ ಏನು ಎಂಬುದು ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ಬಂದಂತಹ ರಾಜಕೀಯ ನಾಯಕರಿಗೆ, ಮಠಾಧೀಶರಿಗೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡು ಬಂದವರಿಗೆ ಗೊತ್ತಾಗ್ಲೇ ಇಲ್ಲ. ಕೊನೆಯವರೆಗೂ ಕೂಡ ಈ ಒಂದು ಕಾರ್ಯಕ್ರಮದ ಮುಂಚೆ ಇಲ್ಲಿ ವೀರಶೈವ ಲಿಂಗಾಯತ ಎರಡೂ ಒಂದೇ ಎಂಬ ಒಂದು ಸಂದೇಶವನ್ನ ಸಾರಲು ದಿಂಗಾಲೇಶ್ವರ ಸ್ವಾಮೀಜಿಯವರು ಬೃಹತ್ತಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಏನೆಲ್ಲ ಮಾತುಗಳು, ಏನೆಲ್ಲ ಭಾಷಣಗಳು, ಏನೆಲ್ಲ ಒಂದು ವೇದಿಕೆ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲೋ ಮಾತುಗಳು ಕೇಳಿ ಬಂದವು. ಆದರೆ ಕೊನೆಯವರೆಗೂ ಕೂಡ ಕೊನೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಒಂದೇ ಒಂದು ಸಮಾಜವನ್ನ ಒಂದು ಮಾಡಲು ವಿಫಲರಾದ ಎಂಬ ಒಂದು ಮಾತುಗಳು ಕೊನೆಯಲ್ಲಿ ಕಾರ್ಯಕ್ರಮಕ್ಕೆ ಹೋಗುವ ಮುಂದೆ ಕೇಳಿ ಬಂದವು. ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಎಂದು ಹೇಳುತ್ತಿರುವಂತಹ ವೇದಿಕೆ ಮೇಲೆ ಮಠಾಧೀಶರು, ರಾಜಕೀಯ ನಾಯಕರು ಈ ಒಂದು ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನಾಳೆಯಿಂದ 22ರಿಂದ ಆರಂಭವಾಗುತ್ತಿರುವಂತಹ ಈ ಒಂದು ಸಮೀಕ್ಷೆಯಲ್ಲಿ ನೀವು ಏನನ್ನ ಭರಿಸಬೇಕು, ಏನನ್ನ ಸಂದೇಶ ಕೊಡಬೇಕು ಎಂಬುದು ಸ್ಪಷ್ಟವಾದಂತಹ ಒಂದು ಸಂದೇಶ ಈ ಒಂದು ಕಾರ್ಯಕ್ರಮದ ಮೂಲಕ ನೀಡಲಿಲ್ಲ. ಹೀಗಾಗಿ ಕಾರ್ಯಕ್ರಮಕ್ಕೆ ಬಂದವರು ಗೊಂದಲದಲ್ಲಿಯೇ ಮರಳಿ ಹೋದರು. ಇನ್ನೊಂದು ಕಡೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಒಂದು ಎಂಬ ಒಂದು ಸಂದೇಶ ನೀಡಲು ಮುಂದಾಗಿದ್ದವರು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಿನ್ನ ರಾಗ, ಯಾರು ಕೂಡ ಒಂದು ಇಲ್ಲ ಎಂಬ ಒಂದು ಸಂದೇಶ ಹೊತ್ತುಕೊಂಡು ಕಾರ್ಯಕ್ರಮಕ್ಕೆ ಬಂದವರು ಹೋದರು. ಸಿಂಧೂರ. ರವಿಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ